ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನಾ. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಯಾದ ಸಾಲಬಾಧೆಗಳಿಂದ ನರಳಾಡ್ತಿದ್ರೆ ಇದಕ್ಕೆ ಕಾರಣಗಳೇನು, ಹಾಗೆ ಇದಕ್ಕೆ ಪರಿಣಾಮ ಕ್ರಮಗಳೇನು, ಹಾಗೆ ಈ ದಿನದ ವಿಶೇಷತೆ ಮತ್ತು ರಾಶಿ ಫಲಗಳ ಕುರಿತು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ, ಅಸ್ಮತ್ ಪರಮೇಷ್ಠಿ ಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೇ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಮೊದಲಿಗೆ ಈ ದಿನದ ವಿಶೇಷತೆಯನ್ನು ತಿಳಿಸಿಕೊಡಿ. ಖಂಡಿತ. ಭಾಸ್ಕರಾಯ ವಿದ್ಮಹೇ ಮಹಾದ್ಯುತಿಕರಾಯ ಧೀಮಹೇ ತನ್ನೋ ಆದಿತ್ಯ ಪ್ರಚೋದಯಾತ್. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೇ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಎಲ್ಲ ಆತ್ಮೀಯ ವೀಕ್ಷಕರಿಗೂ, ದೇಶದ ಬೆನ್ನೆಲುಬಾದ ಪ್ರತಿಯೊಬ್ಬ ರೈತ ಸನ್ಮಿತ್ರರಿಗೂ, ಹಾಗೆ ಸೈನಿಕ ಸನ್ಮಿತ್ರರಿಗೂ, ಇನ್ನು ನಮ್ಮೆಲ್ಲರ ವ್ಯವಹಾರ ವ್ಯಾಪಾರಾದಿಗಳಿಗೆ ಮೂಲ ಕಾರಣೀಭೂತರಾಗಿರ್ತಕ್ಕಂಥ ಪ್ರತಿಯೊಬ್ಬ ಚಾಲಕ ಸನ್ಮಿತ್ರರಿಗೂ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರಾ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ಅವರೆಲ್ಲರ ಮನೋಕಾಮನೆಗಳನ್ನು ಕೂಡ ಸಿದ್ಧಿಸುವ ಹಾಗೆ ಜಗದಂಬೆ ಅನುಗ್ರಹಿಸಲಿ ಅಂತೇಳಿ ಅವಳಲ್ಲಿ ಅನನ್ಯವಾಗಿ ಪ್ರಾರ್ಥಿಸಿ ಅವಳ ಅಡಿದಾವರಗಳಿಗೆ ವಂದಿಸಿ ಇವತ್ತಿನ ದಿನವನ್ನು ನೋಡಿದಾಗ ಅತ್ಯಂತ ಪರಮೋತ್ತಮವಾಗಿರ್ತಕ್ಕಂಥ ದಿನ ಭಾನುವಾರ. ಪುಷ್ಯ ನಕ್ಷತ್ರ ಬಂದಾಗ ನಾವು ರವಿಪುಷ್ಯ ಯೋಗ ಅಂತ ಕರಿತೀವಿ. ಯಾವೆಲ್ಲ ಕೆಲಸಗಳಿಗೆ ಇದು ಶುಭಪ್ರದವಾಗುತ್ತೆ ಅಂತಕ್ಕಂಥದ್ದು ವಿಶೇಷ. ಇನ್ನು ವಿಶ್ವಾವಸನಾಮ ಸಂವತ್ಸರೆ ಉತ್ತರಾಯಣಿ ಶಿಶಿರ ಋತುವಿನ ಪಾಲ್ಗುಣ ಮಾಸ ಭಾನುವಾರ, ಅದರಲ್ಲೂ ಕೂಡ ತ್ರಯೋದಶಿ ತಿಥಿ ಇರತಕ್ಕಂಥದ್ದು. ಇನ್ನು ವಿಶೇಷವಾಗಿ ಈ ತ್ರಯೋದಶಿ ಮತ್ತು ಪುಷ್ಯ ನಕ್ಷತ್ರ ಬಂದಿರತಕ್ಕಂಥದ್ದು ಬಹಳ ವಿಶೇಷ. ನಾವು ಏನಪ್ಪ ಅಂದರೆ ಒಂದಷ್ಟು ಸಂಚಿತ ಕರ್ಮಾದಿಗಳನ್ನು ವಿಮೋಚನೆ ಮಾಡಿಕೊಳ್ಳುವ ಸಲುವಾಗಿ ಏನಾಗುತ್ತೆ, ನಮಗೆ ಸಾಲಗಳಲ್ಲಿ ಅನೇಕ ರೀತಿಯಾದಂಥ ಸಾಲಗಳಿದೆ. ಅಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯಾತ್ ಭಾಸ್ಕರಾದಿಚ್ಛೇತ್ ಅಂತೇಳಿ ನಮ್ಮೆಲ್ಲರ ಆರೋಗ್ಯಕ್ಕೆ ಕಾರಣೀಭೂತನಾಗಿರ್ತಕ್ಕಂಥವನು ಸಾಕ್ಷಾತ್ ಸೂರ್ಯನಾರಾಯಣನ. ಹಾಗಾಗಿ ಇವತ್ತೇನು ಮಾಡಬೇಕಪ್ಪ ಅಂದರೆ, ಮುಖ್ಯವಾಗಿ ಗೋಧಿ, ಬೆಲ್ಲ ಮತ್ತು ಎಳ್ಳನ್ನು ಮಿಶ್ರಣವನ್ನು ಮಾಡಿ, ಗೋಧಿ, ಬೆಲ್ಲ, ಎಳ್ಳು ಈ ಮೂರನ್ನು ಮಿಶ್ರಣವನ್ನು ಮಾಡಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ ಮೃತ್ಯುಂಜಯ ಮಂತ್ರವನ್ನು ಆರೋಗ್ಯದಲ್ಲಿ ತುಂಬ, ಯಾಕೆಂದರೆ ಪೂರ್ವಜನ್ಮಕೃತ ಪಾಪಂ ವ್ಯಾಧಿರೂಪೇಣ ಬಾಧೆಯೇತ್ ಅಂತೇಳಿ ಸಂಚಿತ ಜನ್ಮಾದಿಗಳ ಪಾಪಾದಿಗಳು ವ್ಯಾಧಿ ರೂಪಗಳಂದರೆ ನಮಗೆ ಆರೋಗ್ಯದ ಸಮಸ್ಯೆಗಳು ಪದೇ ಪದೇ ಪೀಡಿಸ್ತಾ ಇರುತ್ತೆ. ಎಲ್ಲ ಡಾಕ್ಟರ್ಗಳು, ಯಾಕೆಂದರೆ ಮನೆ ಕುಟುಂಬದವರೆಲ್ಲರೂ ಕೂಡ ಒಬ್ಬರಾದ ಮೇಲೆ ಒಬ್ಬರು ಹೋಗ್ತಾ ಇರ್ತಕ್ಕಂಥದ್ದು. ಇದಕ್ಕೇನಪ್ಪ ಅಂದರೆ ಮುಖ್ಯವಾಗಿ ಸಂಚಿತ ಜನ್ಮದ ದೋಷವೇ ಮುಖ್ಯ ಪ್ರಧಾನವಾಗಿರ್ತಕ್ಕಂಥದ್ದಾಗಿರುತ್ತೆ. ಅಂಥವರು ಎಳ್ಳು ಮತ್ತು ಗೋಧಿ ಮತ್ತು ಬೆಲ್ಲವನ್ನು ಮಿಶ್ರಣವನ್ನು ಮಾಡಿ ಅನನ್ಯವಾಗಿ ಇವತ್ತಿನ ದಿವಸ ಸೂರ್ಯನಾರಾಯಣನನ್ನು ಪ್ರಾರ್ಥನೆ ಮಾಡಿ, ನಿಮ್ಮ ಶಕ್ತಿಯಾನುಸಾರ ಅದಿಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂತಕ್ಕಂಥದ್ದಿಲ್ಲ. ಹಾಗಾಗಿ ಈ ಮೂರನ್ನು ಕೂಡ ಯಾವುದಾದ್ರೂ ಈಶ್ವರನ ದೇವಸ್ಥಾನದಲ್ಲಿ ಪ್ರತ್ಯೇಕವಾಗಿಟ್ಟರೂ ಆಯಿತು. ಯಾಕೆಂದರೆ ಪ್ರತ್ಯೇಕವಾಗಿಟ್ಟರೆ ಅದನ್ನೇನಾದರೂ ಯೂಸ್ ಮಾಡ್ಕೊಳ್ಳಿಕ್ಕಾಗುತ್ತೆ. ಇಲ್ಲಾಂದರೆ ನೀವು ಮಿಶ್ರಣವನ್ನು ಮಾಡಿಕೊಟ್ಟಾಗ ಅದನ್ನು ಅಮಾವಾಸ್ಯೆ ದಿವಸ ಅವರು ಹೋಮಕ್ಕೆ ಉಪಯೋಗವನ್ನು ಮಾಡ್ಕೊಳ್ತಾರೆ. ಹಾಗಾಗಿ ಮುಖ್ಯವಾಗಿ ಈಶ್ವರನ ಸನ್ನಿಧಾನದಲ್ಲಿ ಇವತ್ತಿನ ದಿವಸ ಎಳ್ಳು ಮತ್ತು ಗೋಧಿ ಮತ್ತು ಬೆಲ್ಲವನ್ನು ಮಿಶ್ರಣವನ್ನು ಮಾಡಿ ತಗೊಂಡೋಗಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮೇವ ವಂದನಾನ್ ಮೃತ್ಯೋರ್ಮುಕ್ಷಮಾಮೃತಾತ್ ಅಂತೇಳಿ ಮೃತ್ಯುಂಜಯ ಮಹಾಮಂತ್ರ, ಅಥವಾ ಇಷ್ಟೂ ದೊಡ್ಡದಾಗಿದೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥವ್ರು ಓಂ ಮೃತ್ಯುಂಜಯಾಯ ನಮಃ ಅಂತಕ್ಕಂಥ ಮಂತ್ರವನ್ನು 156 ಬಾರಿ ಪಠಿಸಿ ಯಾರು ಆರೋಗ್ಯ ಪೀಡಿತರಾಗಿದ್ದಾರೋ ಅವರಿಗೆ 9 ಬಾರಿ ಮೇಲಿಂದ ಕೆಳಗಡೆಗೆ ಇಳಿ ತೆಗೆದು ತಗೊಂಡೋಗಿ ಈಶ್ವರನ ಸನ್ನಿಧಾನದಲ್ಲಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಪರಮಾತ್ಮ ಇರ್ತಕ್ಕಂಥ ಈ ದೋಷಾದಿಗಳನ್ನು ಮುಕ್ತಿಯನ್ನು ಮಾಡು, ಆರೋಗ್ಯವಂತರಾಗಿ ಬದುಕುವಂಥ ವ್ಯವಸ್ಥೆ ಮತ್ತು ಸನ್ಮಂಗಳವನ್ನು ಅನುಗ್ರಹಿಸಪ್ಪ ಅಂತೇಳಿ ಈಶ್ವರನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿ, ಜೊತೆಗೆ ವಿಶೇಷವಾಗಿ ನಿಮಗೆ ಶಕ್ತಿ ಇದ್ದಂಥವ್ರು ಪ್ರತಿ ಸೋಮವಾರ ಅವರು ಫಾರ್ ಎಕ್ಸಾಂಪಲ್ 36 ವರ್ಷ ಆಗಿರುತ್ತೆ ಅಂತಕ್ಕಂಥದ್ದು. ಈ 36 ಮಾಸಗಳ ಅಂದರೆ ವಾರಗಳ ಕಾಲ 36 ಸೋಮವಾರಗಳ ಕಾಲ ಪ್ರತಿ ಸೋಮವಾರ ಅರ್ಧ ಲೀಟ್ರ್ ಹಾಲು ಕೊಡಿ. 50 ವರ್ಷವಾಗಿದ್ದರೆ 50 ಸೋಮವಾರಗಳ ಕಾಲ, 20 ವರ್ಷ ಯಾರು ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೋ
ಅವರ ವಯಸ್ಸಿಗೆ ಸಮಾನವಾಗಿ ಆ ಒಂದು ವಾರಗಳನ್ನು ನಿಗದಿ ಮಾಡಿಕೊಂಡು 20 ಆಗಿದ್ದರೆ 20 ಸೋಮವಾರಗಳು, 18 ಆಗಿದ್ದರೆ 18 ಸೋಮವಾರಗಳು, ಹೀಗೆ ಆರೋಗ್ಯಪ್ರದವಾಗಿರ್ತಕ್ಕಂಥ ಶಿವನ ಅನುಗ್ರಹವನ್ನು ಪಡೆಯುವ ಸಲುವಾಗಿ ಅನಾರೋಗ್ಯ ಪೀಡಿತರಾಗಿರ್ತಕ್ಕಂಥದ್ದು ಈ ಕಾರ್ಯಾದಿಗಳನ್ನು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಅನುಭವದ ಮಾತು ಒಳ್ಳೆಯದಾಗಲಿ. ಖಂಡಿತ ಗುರುಜಿ. ಇನ್ನು ಈ ದಿನದ ರಾಶಿ ಫಲಗಳ ಕುರಿತು ತಿಳಿಸಿಕೊಡಿ. ಖಂಡಿತ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಯೇ ನಮಃ. ವಿಶೇಷವಾಗಿ ಪುಷ್ಯ ನಕ್ಷತ್ರದಲ್ಲಿ ಚಂದ್ರನಿರ್ತಕ್ಕಂಥದ್ದು, ಸ್ವರಾಶಿಯಲ್ಲಿರ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತಿನ ದಿವಸ ಮೇಷರಾಶಿಯವರ ಫಲವನ್ನು ಗಮನಿಸಿದಾಗ ಸತ್ಕಾರ್ಯಾದಿಗಳಲ್ಲಿ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಯಾವುದೋ ಇಂದಿನ ಕರ್ಮಾದಿಗಳಿಂದ ನಿಮ್ಮ ಕೆಲಸಗಳು ಅಡೆತಡೆಗಳಾಗ್ತಾ ಇರತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇವತ್ತಿನ ಈ ಪುಷ್ಯ ನಕ್ಷತ್ರಯುಕ್ತವಾಗಿ ಬಂದಿರತಕ್ಕಂಥ ಸುಪರ್ವ ಕಾಲದಲ್ಲಿ ಕುಲದೇವರ ಪ್ರಾರ್ಥನೆ ಮಾಡಿ ಉನ್ನತ ಅಧಿಕಾರಿಗಳಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಧಾರ್ಮಿಕ ವ್ಯಕ್ತಿಗಳನ್ನು ಭೇಟಿಯಾಗ್ತಕ್ಕಂಥದ್ದು, ಸ್ವತಂತ್ರ ಪರಿಶ್ರಮದಿಂದ, ಸ್ವಂತ ಪರಿಶ್ರಮದಿಂದ ಇವತ್ತಿನ ದಿವಸ ಉನ್ನತಿಯನ್ನು ಕಾಣ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು. ಇನ್ನು ಉನ್ನತ ಅಧಿಕಾರಿಗಳು ಅಥವಾ ಯಾವುದೋ ವಿಚಾರದಲ್ಲಿ ಏನೋ ಸ್ವಲ್ಪ ಮನಸ್ತಾಪಗಳಿದ್ದಂತಾಗಿಯೂ ಕೂಡ ಇವತ್ತಿನ ದಿವಸ ವಿಶ್ವಾಸವು ಸಿಗ್ತಕ್ಕಂಥದ್ದಾಗಿರುತ್ತೆ. ಮೇಷರಾಶಿಯವರು ವಿಶೇಷವಾಗಿ ಇವತ್ತಿನ ದಿವಸ ಸೂರ್ಯನಾರಾಯಣನ ಪ್ರಾರ್ಥನೆ, ಅದರಲ್ಲೂ ಕೂಡ ಆಂಜನೇಯನ ದರ್ಶನವನ್ನು ಮಾಡೋದರಿಂದ ಇನ್ನಷ್ಟು ಶುಭವನ್ನಾಗ್ತಕ್ಕಂಥದ್ದಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ಮಿತ್ರರೊಟ್ಟಿಗೆ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಭೂ ವ್ಯವಹಾರಾದಿಗಳಾಗಿರಬಹುದು ಅಥವಾ ಪಾಲುದಾರಿಕೆ ವ್ಯವಹಾರಾದಿಗಳಾಗಿರಬಹುದು ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ತಂದುಕೊಡ್ತಕ್ಕಂಥದ್ದಾಗಿರುತ್ತೆ. ಬರಹಗಾರರಿಗೆ ಶುಭವಾಗ್ತಕ್ಕಂಥದ್ದು. ಸ್ವಲ್ಪ ಉದ್ಯೋಗದ ನಿಮಿತ್ತವಾಗಿ ಕೆಲಸ ಕಾರ್ಯಾದಿಗಳನ್ನು ಆರಿಸ್ಕೊಳ್ತಾ ಇರತಕ್ಕಂಥವ್ರು ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ವೃಷಭ ರಾಶಿಯವರು ವಿಶೇಷವಾಗಿ ಸೂರ್ಯನ ಪ್ರಾರ್ಥನೆ ಜೊತೆಗೆ ಗಣಪತಿ ದರ್ಶನ ಮಾಡ್ತಕ್ಕಂಥದ್ದು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ವಾಹನ ಸೌಖ್ಯ ಸಿಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಅತಿಯಾದ ನಂಬಿಕೆಯಲ್ಲಿ ಕೂಡ ಇವತ್ತಿನ ದಿವಸ ನಿಮಗೆ ಯಾವುದೋ ವಿಶೇಷವಾಗಿರ್ತಕ್ಕಂಥ ನಂಬಿಕೆ ಇಟ್ಕೊಂಡಿರ್ತೀರಾ, ಅವರಿಂದ ಅನುಕೂಲಪ್ರದವಾಗಿರ್ತಕ್ಕಂಥದ್ದು. ಸ್ವಲ್ಪ ಕೃಷಿಕರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ವಿದ್ಯಾರ್ಜನೆಯಲ್ಲಿದ್ದಂಥವರಿಗೆ ಸ್ವಲ್ಪ ಅಡೆತಡೆಗಳಾಗ್ತಕ್ಕಂಥದ್ದು. ಸ್ವಲ್ಪ ದೂರದ ಪ್ರಯಾಣವನ್ನು ಇವತ್ತಿನ ದಿವಸ ಗಮನಿಸ್ತಕ್ಕಂಥದ್ದಾಗಿ ಶುಭವಾಗುತ್ತೆ. ಇವತ್ತಿನ ದಿವಸ ವಿದೇಶ ಪ್ರಯಾಣವನ್ನು ಕೂಡ ಸ್ವಲ್ಪ ಅಡೆತಡೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಮಿಥುನ ರಾಶಿಯವರು ವಿಶೇಷವಾಗಿ ಅನನ್ಯವಾಗಿ ಕುಲದೇವರ ಪ್ರಾರ್ಥನೆ, ಗಣಪತಿಯ ದರ್ಶನ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕಟಕರಾಶಿ. ಕಟಕರಾಶಿಯಲ್ಲಿ ಇವತ್ತಿನ ದಿವಸ ಜನಿಸಿರ್ತಕ್ಕಂಥವ್ರಿಗೆ ವಿಶೇಷವಾಗಿ ಸಂಪತ್ತಿನಲ್ಲಿ ಧನವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ವಿಮರ್ಶಕರಿಗೆ ಶುಭವಾಗ್ತಕ್ಕಂಥದ್ದು. ವ್ಯಂಗ್ಯಚಿತ್ರಕಾರರಿಗೂ ಕೂಡ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಷೇರು ವ್ಯವಹಾರಾದಿಗಳಲ್ಲಿ ನಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಹಿಸಿ. ಇವತ್ತಿನ ದಿವಸ ಕಟಕರಾಶಿಯವರು ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ ಜೊತೆಗೆ ರಾಮಚಂದ್ರನ ದರ್ಶನವನ್ನು ಮಾಡಿ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಕುರಿತು ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ, ರಮೇಶ್ ಅಂತ. ನಮಸ್ತೆ. ನಮಸ್ತೆ ರಮೇಶ್ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹೇಳಿ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿ. 18. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಏನು ನಿಮ್ಮ ಪ್ರಶ್ನೆ? ನಮ್ಮ ಪ್ರಶ್ನೆ ವ್ಯಾಪಾರದ್ದು ಎಡವಟ್ಟು ಆಗ್ತೈತೆ. ಏನು ವ್ಯಾಪಾರ ಮಾಡ್ತೀರಾ? ಮಸಾಲೆ ವ್ಯಾಪಾರ. ಮಸಾಲೆ ಪೌಡರ್ಗಳಾ? ಮಸಾಲೆ ವ್ಯಾಪಾರ. ಏನಂದ್ರಿ? ಮಸಾಲೆ ವ್ಯಾಪಾರ. 2 ಕಿಲೋ ಒಂದು. ಹಾಂ, ಓಕೆ. ಅಂದರೆ ನೀವೇ ಅದನ್ನು ರೆಡಿ ಮಾಡಿ ಸಿದ್ಧಪಡಿಸಿ ತಗೊಂಡೋಗಿ ಮಾರ್ತೀರಾ? ಹಾಂ, ಒಳ್ಳೇದು. ಒಂದು ಕೆಲಸ ಮಾಡಿ, ಪ್ರತಿ ಮಂಗಳವಾರದ ದಿವಸ ನಿಮ್ಮದೇ ಸ್ವಂತ ಜಾಗ ಇದೆಯಾ? ಹಾಂ, ಇದೆ. ಸ್ವಂತ ಜಾಗ ಇದ್ದರೆ ವ್ಯಾಪಾರ ಅಭಿವೃದ್ಧಿಗೋಸ್ಕರವಾಗಿ ಏನು ಮಾಡಬೇಕಪ್ಪ ಅಂದರೆ, ನಿಮ್ಮದೇನೋ ಈ ಸಂಕಲ್ಪ ಇದೆ ಅಲ್ವಾ, ಈ ಮಂಗಳವಾರದ ದಿವಸ ಕಪ್ಪಿರುವೆ ಬರುತ್ತೆ ಗೊತ್ತಾ, ಅಥವಾ ಇವನು ಸುಬ್ರಹ್ಮಣ್ಯ ಗಣಗಳಂತ ಬರುತ್ತೆ, ಈ ದೊಡ್ಡ ದೊಡ್ಡದು ಗೊದ್ದಗಳಂತ ಕರಿತೀವಿ ಗೊತ್ತಾ? ಈ ಹರಳಿ ಮರದ ಕೆಳಗಡೆ ಇರುತ್ತೆ ಸಹಜವಾಗಿ. ಆ ಹರಳಿ ಮರದ ಕೆಳಗಡೆಗೆ ಅಕ್ಕಿ ಮತ್ತು ಬೆಲ್ಲವನ್ನು, ಸಕ್ಕರೆ ಅಲ್ಲ, ಅಕ್ಕಿ ಬೆಲ್ಲವನ್ನು ಮಿಶ್ರಣವನ್ನು ಮಾಡಿ ತಗೊಂಡೋಗಿ ನಿಮ್ಮ ವ್ಯಾಪಾರ ಸ್ಥಾನದಲ್ಲಿ ಕಪ್ಪು ಬಟ್ಟೆಯಲ್ಲಿ ಇಡಿ. ಒಂದು ಅರ್ಧ ಕೆಜಿನೋ 1/4 ಕೆಜಿ ನಿಮ್ಮ ಶಕ್ತಿಯಾನುಸಾರ ಅಕ್ಕಿ ಮತ್ತು ಬೆಲ್ಲವನ್ನು ಮಿಶ್ರಣವನ್ನು ಮಾಡಿ ಪುಡಿ ಮಾಡ್ಕೊಂಡು ಮಿಶ್ರಣವನ್ನು ಮಾಡಿ ಕಪ್ಪು ಬಟ್ಟೆಯಲ್ಲಿ ಹಾಕಿ ನಿಮ್ಮ ಯಾವ ಸ್ಥಾನದಲ್ಲಿ ವ್ಯಾಪಾರವನ್ನು ಅಂದರೆ ತಯಾರು ಮಾಡ್ತಿರಲ್ವ, ಸಿದ್ಧಪಡಿಸ್ತಿರಲ್ವ, ಆ ಜಾಗದಲ್ಲಿ ಇಡಿ. ಇಟ್ಬಿಟ್ಟು ಅಲ್ಲಿಂದ ಪ್ರತಿ ಮಂಗಳವಾರ ಪ್ರಾರಂಭವನ್ನು ಮಾಡಬೇಕು. ಮಂಗಳವಾರ ಪ್ರಾರಂಭ ಮಾಡಿ 18 ದಿನಗಳ ಕಾಲ ಪ್ರತಿನಿತ್ಯವೂ ಕೂಡ ಒಂದೊಂದು ಇಡೀ ತಗೊಂಡು ಹೋಗಿ ಈ ಒಂದು ಇರುವೆಗಳಿಗೆ, ಕಪ್ಪಿರುವೆ ಅಥವಾ ಗಣಗಳಿಗೆ ಹಾಕಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ. ಪ್ರತಿ ಅಮಾವಾಸ್ಯೆ ದಿವಸ ಮರಿದಂಗೆ 4 ತೆಂಗಿನಕಾಯಿಯನ್ನು 4 ದಿಕ್ಕಲ್ಲಿ ಹೊಡಿರಿ. 5ನೇ ತೆಂಗಿನಕಾಯಿಯನ್ನು ನಿಮ್ಮ ಎಂಟ್ರೆನ್ಸ್ಗೆ ಎಲ್ಲಿ ಪ್ರಾರಂಭ ಆಗುತ್ತೋ ಆ ಒಂದು ಜಾಗದಲ್ಲಿ ಹೊಡಿರಿ. ಈಗ ಮೂಲೆ
ಈಗ ರೋಡಿಂದ ಬರಬೇಕಾದ್ರೆ ನಿಮ್ಮ ಅಂಗಡಿ ಕಡೆ ತಿರ್ಕೊಳ್ತೀವಲ್ವಾ, ಆ ಜಾಗದಲ್ಲಿ ಒಂದು ಕಾಯಿಯನ್ನು ಹೊಡೀರಿ. ಈ ಅಮಾವಾಸ್ಯೆ ದಿವಸ 13 ಅಮಾವಾಸ್ಯೆಗಳಿಗೆ ಮಾಡಿ 18 ಮಂಗಳವಾರಗಳ ಕಾಲ ಈ ರೀತಿಯಾಗಿ ಮಾಡಿ 2 ಕಾರ್ಯಗಳನ್ನು ಮಾಡಿ, ಖಂಡಿತ ವೃದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ಏನು ಮಾತನಾಡ್ತಾ ಇದ್ವಿ ಸಾಲ ಬಾಧೆ ಬಗ್ಗೆ. ಸಾಲ ಬಾಧೆಗೆ ಎಷ್ಟೋ ಜನಗಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಸೊ ಇದಕ್ಕೆಲ್ಲ ಕಾರಣ ಏನು ಗುರೂಜಿ? ಈ ಪರಿಸ್ಥಿತಿ ಯಾಕೆ ಬರುತ್ತೆ? ಮುಖ್ಯವಾಗಿ ನಮಗೆ ಸಾಲ ಅಂತಕ್ಕಂಥದ್ರಲ್ಲಿ 16 ಥರದ ಸಾಲ ಇದೆ. ಒಂದೆರಡು ಸಾಲ ಅಲ್ಲ, 16 ಸಾಲಗಳಿದ್ದಾವಂತೆ. ಸಾಲಗಳಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಏನಪ್ಪ ಅಂದರೆ, ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ದುರಾಸೆ ಕಾರಣ ಆಗುತ್ತೆ, ಕೆಲವೊಂದು ಸಂದರ್ಭಗಳಲ್ಲಿ ಸಂಚಿತ ಕಾರಣ ಆಗುತ್ತೆ, ಕೆಲವೊಂದು ಸಂದರ್ಭಗಳಲ್ಲಿ ಸಮಯ ಕಾರಣ ಆಗುತ್ತೆ, ಕೆಲವೊಂದು ಸಂದರ್ಭಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಕಾರಣ ಆಗುತ್ತೆ. ನಾವು ಒಂದೇ ಆಲೋಚನೆಗಳು, ನಾನು ಅದಕ್ಕೆ ಹೇಳಿದ 16 ತರಹದ ಸಾಲಗಳಿದೆ. ಅದರಲ್ಲಿ ಎಲ್ಲ ಋಣಗಳು ಬರುತ್ತೆ. ಋಣಬಾಧೆಗಳು ಅಂತಕ್ಕಂಥದ್ದು ಷೋಡಶ ಋಣಗಳು ಅಂತಕ್ಕಂಥದ್ದು ಇರುತ್ತೆ. ಈ ಷೋಡಶ ಋಣಗಳಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ನಾವು ಎಲ್ಲವನ್ನು ಕೂಡ ನಾವು ಅದನ್ನು ಸಮತಟ್ಟಾಗಿ ಆಲೋಚಿಸಿದರೂ ಕೂಡ ಎರಡರಲ್ಲೇ ನಾವು ಮುಕ್ತಿ ಆಗ್ತಕ್ಕಂಥದ್ದು ತುಂಬ ಕಷ್ಟ. ಒಂದು ಆರೋಗ್ಯದ ಸಮಸ್ಯೆ, ಇನ್ನೊಂದು ಸಾಲದ ಸಮಸ್ಯೆ. ಈ ಎರಡರಿಂದ ಎಷ್ಟೇ ಪ್ರಯತ್ನ ಪಟ್ಟರೂ ಇವರು ಹೊರಗಡೆ ಬರಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಮುಖ್ಯವಾಗಿ ಇವರ ಸಂಚಿತ ಜನ್ಮದ ಪ್ರಾರಬ್ಧ. ಅದಕ್ಕೆ ನಾವು ಕಾರ್ಮಿಕ್ ಡೆಬಿಟ್ಸ್ ಅಂತ ಕರಿತೀವಿ. ಈ ಕಾರ್ಮಿಕ್ ಡೆಬಿಟ್ಸ್ ಅಂತಕ್ಕಂಥದ್ದೇನು ಸಾಲ ಡೆಬಿಟ್ ಆಗ್ತಕ್ಕಂಥದ್ದು, ಇದು ಎಲ್ಲೋ ನಾವು ಮಾಡಿ ಇಟ್ಟಿರ್ತಕ್ಕಂಥದ್ದನ್ನು ಇಲ್ಲಿ ಬಂದು ಕರಗಿಸ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಈ ಕಾರ್ಮಿಕ್ ಡೆಬಿಟ್ಸ್ ಅಂತ ಏನು ನಾವು ಕರಿತೀವೋ, ಮುಖ್ಯವಾಗಿ ಕರ್ಮಸಂಚಿತವಾಗಿ ಬಂದಿರತಕ್ಕಂಥದ್ದು. ಕರ್ಮಸ್ಥಾನ ಅಂದರೆ ಏನು? ದಶಮಸ್ಥಾನ. ಜಾತಕದಲ್ಲಿ ತಗೊಂಡಾಗಲೂ ಕೂಡ ದಶಮಸ್ಥಾನಕ್ಕೆ ಕರ್ಮಸ್ಥಾನ ಅಂತ ಹೇಳ್ತೀವಿ. ಕರ್ಮಸ್ಥಾನಕ್ಕೆ 2ನೇ ಅಧಿಪತಿ ಏನಾದರೂ ಅಲ್ಲೇನಾದರೂ ಸಂಪರ್ಕದಲ್ಲಿದ್ದು ಅವನೇನಾದರೂ ಅಸ್ತನಾಗಿದ್ದಾಗ, ಇವರು ಬದುಕಿನುದ್ದಕ್ಕೂ ಕೂಡ ವ್ಯಯಕ್ಕೇನಾದರೂ ಪಾಪಗ್ರಹ ಬಂದು ಕೂತ್ಕೊಂಡಿತ್ತು ಅಂತಿದ್ದಾಗ, ಮುಖ್ಯವಾಗಿ ಈ ಒಂದು ಕಾಂಬಿನೇಷನ್ ಏನು ನಾವು ತ್ರಿಕೋಣಾಕಾರದಲ್ಲಿ ಮೂಲ ತ್ರಿಕೋಣ ಅಂತ ಏನು ಕರಿತೀವೋ, ತ್ರಿಕೋಣಕ್ಕೆ 2, 10 ಮತ್ತು 12ನೇ ಅಧಿಪತಿಗಳ ಸಂಯೋಜನೆ ಬಂದಾಗ 6ನೇ ಅಧಿಪತಿ ಏನಾದರೂ ಅಲ್ಲೂ ಏನಾದರೂ ಕೂಡ ಮುಖ್ಯವಾಗಿ ಆ ಋಣ ರೋಗಾದಿಗಳಿಗೆ ಮುಖ್ಯವಾಗಿ 6ನೇ ಸ್ಥಾನವನ್ನು ನೋಡ್ತೀವಿ. ಇದು ಈ ಭಾವಗಳಲ್ಲಿ ಏನಾದರೂ ಅಡೆತಡೆಗಳಾದಾಗ ಖಂಡಿತ ಇವರು ಬದುಕಿನಲ್ಲಿ ಎಷ್ಟೇ ಪ್ರಯತ್ನಾದಿಗಳಿದ್ದರೂ ಕೂಡ ಸಾಲ ಮಾತ್ರ ಇದ್ದೇ ಇರುತ್ತೆ. ಅಂದರೆ ಈಗ ಎಲ್ರಿಗೂ ಕೂಡ ಸಾಲ ಇದೆ ಅಲ್ವಲ್ಲ? ಕರೆಕ್ಟು, ಪ್ರತಿಯೊಬ್ಬರು ಸಾಲದಲ್ಲೇ ಇದ್ದಾರೆ. ಯಾಕೆಂದರೆ ನಾವು ಹುಟ್ಟಬೇಕಾದ್ರೇ ಮಾತಾಪಿತರ ಋಣದಲ್ಲಿರ್ತೀವಿ. ಋಣ ಅಂತಕ್ಕಂಥದ್ದು ನಮ್ಮನ್ನು ಬಿಟ್ಟು ಹೋಗ್ತಕ್ಕಂಥದ್ದಲ್ಲ. ಆದರೆ ಲೌಕಿಕವಾಗಿರ್ತಕ್ಕಂಥ ಸಾಲ ನಮ್ಮನ್ನು ಕರೆಕ್ಟ್. ಯಾಕೆಂದರೆ ಎಷ್ಟೋ ಮಂದಿ ಈಗ ಯಾಕಂದರೆ ಪಾಪ ರೈತರು, ಅದರಲ್ಲೂ ಕೂಡ ವಿಶೇಷವಾಗಿ ಯಾರೋ ಒಬ್ಬ ರೈತರು, ಯಾಕಂದರೆ ನಮಗೆ ಯಾಕಂದರೆ ಅನ್ನದಾತರವರು, ಕಷ್ಟಪಟ್ಟು ಶ್ರಮಜೀವಿಗಳವರು, ಅವರೇನಾದರೂ ಈ ಥರ ನಿರ್ಧಾರಗಳನ್ನು ತಗೊಂಡಾಗ ಸಹಜವಾಗಿ ಯಾರದೇ ಒಬ್ಬ ಅಲೌಕಿಕವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ಮುಖ್ಯವಾಗಿ ಏನಾದರೂ ಈ ಥರ ಅವಘಡಗಳು ಸಂಭವಿಸಿದಾಗ ಅದು ಮನೆಯಲ್ಲಿ ತುಂಬ ನಿರಂತರವಾಗಿ ಅದು ಒಂದು ಸಂತೃಪ್ತಿತನವನ್ನು ತರೋದಿಲ್ಲ, ನೋವನ್ನೇ ತುಂಬಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಮುಖ್ಯವಾಗಿ ಇದಕ್ಕೆ ನಾನು ಹೇಳಿದ ಕಾರಣಗಳೇನಪ್ಪ ಅಂದರೆ, ವ್ಯಯಾಧಿಪತಿ, ದ್ವಿತೀಯಾಧಿಪತಿ, ದಶಮಾಧಿಪತಿ, 6ನೇ ಅಧಿಪತಿ, ಈ ಮುಖ್ಯವಾಗಿರ್ತಕ್ಕಂಥ ಸ್ಥಾನಾದಿಗಳ ಅಧಿಪತಿಗಳೇನಾದರೂ ಅವರೇನಾದರೂ ಅಸ್ತರಾಗಿದ್ದು, ಕಡಿಮೆ ಡಿಗ್ರಿಗಳಲ್ಲಿದ್ದು, ಅಥವಾ ಮೃತ ವ್ಯವಸ್ಥೆಯಲ್ಲಿದ್ದು, ಈ ರೀತಿಯಾದ ಪಾಪಗ್ರಹಗಳೇನಾದರೂ ಕಡಿಮೆ ಡಿಗ್ರಿಯಲ್ಲಿದ್ದಾಗ ಹೆಚ್ಚು ಅಶುಭ ಫಲಗಳನ್ನು ಕೊಡುತ್ತೆ. ಹಾಗೆ ಯಾವ ಪಾಪಗ್ರಹಗಳು ಮೃತ ವ್ಯವಸ್ಥೆಯಲ್ಲಿದ್ದಾಗ ಒಳ್ಳೆ ಫಲವನ್ನು ಕೊಡುತ್ತೆ, ಶುಭ ಗ್ರಹಗಳು ಕಡಿಮೆ ಡಿಗ್ರಿಯಲ್ಲಿದ್ದಾಗ ಅಂದರೆ ವಯಸ್ಸು ಯೌವನ ವ್ಯವಸ್ಥೆ ಚೆನ್ನಾಗಿದ್ದಾಗ ಒಳ್ಳೆ ಫಲಗಳನ್ನು ಕೊಡ್ತಕ್ಕಂಥವ್ರಾಗ್ತಾರೆ. ಖಂಡಿತ ಗುರುಜಿ, ಕುರಿತು ಮಾತನಾಡೋಣ ಇನ್ನು ಸ್ವಲ್ಪ. ಇನ್ನು ಗೌರಮ್ಮ ಅಂತ ಕಾಲರ್ ಇದ್ದಾರೆ. ನಮಸ್ತೆ ಮಾ. ನಮಸ್ತೆ ರೀ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ನಮ್ದು ಚಿತ್ರದುರ್ಗ ಹತ್ರ ಒಂದು ಹಳ್ಳಿ. ಸ್ವಲ್ಪ ಜೋರಾಗಿ ಮಾತಾಡ್ತೀರಾ? ಆಯ್ತು. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮನೆ ಬಗ್ಗೆ ಕೇಳಬೇಕು. ಓಕೆ, 1ರಿಂದ 30ರೊಳಗಿನ ಸಂಖ್ಯೆನ ತಿಳಿಸಿಮಾ. 6. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ರೀ ಗುರುಜಿ. ಏನು ನಿಮ್ಮ ಪ್ರಶ್ನೆ ತಾಯಿ? ಏನಿಲ್ರಿ, ನಮ್ಗೆ ಅತ್ತೆ ಸೊಸೆಗೆ ಸ್ವಲ್ಪ ಭಾಳ ಸಿಟ್ಟು ಜಾಸ್ತಿ ನೋಡ್ರಿ. ಅವ್ರಿಗೆ ಏನು ಮಮ್ಮ ಇದು ಸೊಸೆ ಹೆಸರು ಏನು? ಜ್ಯೋತಿ. ಜ್ಯೋತಿನಾ? ಜ್ಯೋತಿ. ಹಾಂ, ನೀವು ಅಡುಗೆ ಮಾಡ್ತೀರಾ? ಅಡುಗೆ ಅವರಿಂದ ಮಾಡ್ತೀವಿ, ಅವ್ರಿದ್ದಾಗ ಏನು ಹಿಂಗೆ ಮಾಮೂಲಿ ಕೆಲಸ ಮಾಡ್ತೀವಿ. ಹಾಂ, ಒಂದು ಕೆಲಸ ಮಾಡಿ, ಪ್ರತಿ ಬುಧವಾರ ಸ್ವಲ್ಪ ಅನ್ನ ಮಾಡ್ಕೊಳ್ಳಿ. ಅನ್ನಕ್ಕೆ ತುಪ್ಪವನ್ನು ಸೇರಿಸಿ ಅನನ್ಯವಾಗಿ ನಿಮ್ಮ ಮನಸ್ಸಿನಲ್ಲಿ ಏನು ಪ್ರಾರ್ಥನೆ ಇದೆಯೋ ಅದನ್ನು, ಅಥವಾ ನಿಮ್ಮ ಸೊಸೆ ಊಟ ಮಾಡ್ತಾ ಇದ್ದಾಗ ಅವ್ರಿಗೆ ತುಪ್ಪನ ಬಡಿಸಿ ಅನನ್ಯವಾಗಿ ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ಅಂದರೆ ಸಂಕಲ್ಪ ಮನಸ್ಸಿನಲ್ಲೇ ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು. ಯಾಕೆಂದರೆ ನೀವು ಹಿರಿಯರಿದ್ದೀರಾ, ಅವ್ರ ಮಗಳು ಸಮಾನವಾಗಿ ಅಥವಾ ಸೊಸೆನ ಮಗಳ ಸಮಾನವಾಗಿ ಸ್ವೀಕರಿಸಿ ಅವ್ರ ತಪ್ಪು ಒಪ್ಪುಗಳನ್ನು ಮನ್ನಿಸಬೇಕಾದದ್ದು ನಿಮ್ಮ ಧರ್ಮ, ಮೊದಲನೇದಾಗಿ. ಮತ್ತು ಎರಡನೇದಾಗಿ ಕರೆಕ್ಟು, ನೀವು ಎರಡನೇದಾಗಿ ಏನಪ್ಪ ಅಂದರೆ ಅವರು ಹೇಳಿದ್ದನ್ನು ಕೂಡ ಗಮನಿಸುವಂಥದ್ದನ್ನು ಫಸ್ಟ್ ಮಾಡಿ, ಆಯಿತಾ? ಇದ್ರ ಜೊತೆಗೆ ಏನು ಮಾಡಬೇಕು, ಬುಧವಾರ ನಿಮ್ಮ ಸೊಸೆಗೆ ನೀವು ಅನ್ನದಲ್ಲಿ ತುಪ್ಪವನ್ನು ಬೆರೆಸಿಕೊಟ್ಟಾಗ
ಖಂಡಿತ ಅವರು ನಿಮಗೆ ಯಾವ ಒಂದು ಪ್ರೇರಕವಾಗಿರ್ತಕ್ಕಂಥ ನಿಮ್ಮ ಪ್ರೇರಣೆ ಏನಿದೆಯೋ ಅದು ಖಂಡಿತ ನೆರವೇರ್ತಕ್ಕಂಥದ್ದಾಗಿರುತ್ತೆ. ಪೂರಕವಾಗಿ ನಿಮಗೆ ಸ್ಪಂದಿಸುವಂಥರಾಗ್ತಾರೆ. ಹಾಗಾಗಿ ಈ ಕಾರ್ಯವನ್ನು ಮಾಡಿ ಒಳ್ಳೆಯದಾಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಜೇವಿಯಲ್ಲಿ ಹೇಳಿ. ಕೂಡ್ಲಿಗಿ ತಾಲೂಕು. ಓಕೆ, ನಿಮ್ಮ ಹೆಸರು? ಜವಳಿಬಾಯಿ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತಮ್ಮ. ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿಮ್ಮ. ಅಲ್ಲ, ನನ್ನ ಮಗ ಹುಟ್ಟಿರೋ ಡೇಟ್ ಗೊತ್ತೈತಿ, ಹೇಳ್ತೀನಮ್ಮ. ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿಮ್ಮ. 1ರಿಂದ 30. ಹೌದು. 9. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಸ್ವಲ್ಪ ಧ್ವನಿಯನ್ನು ಜೋರಾಗಿ ಮಾತನಾಡಿ, ಯಾಕೆಂದರೆ ಕೇಳಿಸ್ತಾ ಇಲ್ಲ ನಮಗೀಗ ನೀವು ಮಾತನಾಡ್ತಾ ಇರ್ತಕ್ಕಂಥ ವಾಕ್ಯಾದಿಗಳು. ನನ್ನ ಮಗ ಹುಟ್ಟಿ ಹಾಂ, ಹೇಳಿ ತಾಯಿ. 2010ನೇ ತಾರೀಕಿಗೆ ಹುಟ್ಟಿದ್ದಾನ್ರಿ. ಏನು ಮಾಡ್ತಾ ಇದ್ದಾರೆ? ಓದಿದ್ದಾನ. ಏನು ಓದಿದ್ದಾರೆ? ಏನು ಮಾಡ್ತಾ ಇದ್ದಾರೆ? ಅವನು ಏನೋ ಜಾಬಲ್ಲಿ ಹೋಗಿದ್ದಾನ, ಪರ್ವೇಟ್ನಾಗ. ತಾಯಿ ಆಯಿತು, ನಿಮ್ಮ ಪ್ರಾರ್ಥನೆ ಏನು ಆಗಬೇಕಾಗಿದೆ ಅದನ್ನಾದರೂ ಹೇಳಿ. ನನ್ನ ಮಗಿಗೆ ಒಳ್ಳೆ ನೌಕರಿ ಬರ್ತದ ಇಲ್ಲ, ಇಷ್ಟದನ್ನ ಓದಿದಾನ ಅಂತ. ಏನಮ್ಮ? ಹಲೋ, ನಿಮ್ಮ ಧ್ವನಿ ಸ್ಪಷ್ಟವಾಗಿಲ್ಲ, ಕರೆ ಕಟ್ಟಾಗಿದೆ ಗುರುಜಿ. ಇನ್ನು ಉಳಿದಂತಹ ರಾಶಿ ಫಲಗಳ ಕುರಿತು ತಿಳಿಸಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ಏನಪ್ಪ ಅಂದರೆ ತಾಯಿ ಮಕ್ಕಳೊಟ್ಟಿಗೆ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಧರ್ಮದೇವತೆಗಳ ಆ ಒಂದು ಸಂದರ್ಶನ ಮಾಡ್ತಕ್ಕಂಥದ್ದು. ಯಾರಪ್ಪ ಧರ್ಮದೇವತೆಗಳಂದರೆ ವಿಶೇಷವಾಗಿ ಅಮ್ಮನವರನ್ನೇ ಧರ್ಮದೇವತೆಗಳಂತೀವಿ. ಇವತ್ತಿನ ದಿವಸ ಸಿಂಹರಾಶಿಯವರು ಅಮ್ಮನವರ ದರ್ಶನ ಮಾಡ್ತಕ್ಕಂಥದ್ದು ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಪ್ರೀತಿ ಪಾತ್ರರಿಂದ ಸಹಕಾರ ಸಿಗ್ತಕ್ಕಂಥದ್ದು. ಮಕ್ಕಳೊಟ್ಟಿಗೆ ಸಮಾಲೋಚಿಸಿ ಯಾವುದಾದ್ರೂ ಕೆಲಸ ಕಾರ್ಯಾದಿಗಳನ್ನು ನಿರ್ಧಾರವನ್ನು ಮಾಡಿ ಸಿಂಹರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಆದಿಶಕ್ತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅಥವಾ ಶಕ್ತಿ ದೇವತೆಗಳ ದರ್ಶನ ಮಾಡ್ತಕ್ಕಂಥದ್ದು ಶುಭ ಆಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸೋದರರಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಬಂಧುಗಳೊಟ್ಟಿಗೆ ಕಾಲಹರಣ ಮಾಡ್ತಕ್ಕಂಥದ್ದು. ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಇವತ್ತಿನ ದಿವಸ ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಕನ್ಯಾ ರಾಶಿಯವರು ವಿಶೇಷವಾಗಿ ಗಣಪತಿಯ ದರ್ಶನ, ಸೂರ್ಯನಾರಾಯಣನ ಪ್ರಾರ್ಥನೆ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒತ್ತಡಗಳಿರ್ತಕ್ಕಂಥದ್ದಾಗಿರುತ್ತೆ. ಪ್ರಯಾಣದಲ್ಲಿ ಶುಭವಾಗ್ತಕ್ಕಂಥದ್ದು. ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಇವತ್ತಿನ ದಿವಸ ಸ್ವಲ್ಪ ಒತ್ತಡ ಇರ್ತಕ್ಕಂಥದ್ದಾಗಿರುತ್ತೆ. ರಾಜತಾಂತ್ರಿಕರಿಗೂ ಕೂಡ ಇವತ್ತಿನ ದಿವಸ ಒತ್ತಡ ಇರ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ತುಲಾರಾಶಿಯವರು ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ ಜೊತೆಗೆ ಆಂಜನೇಯನ ದರ್ಶನವನ್ನು ಮಾಡಿ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸಂಪತ್ತಿನಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಉದ್ಯಮಶೀಲದಾರರಿಗೆ ಇವತ್ತಿನ ದಿವಸ ಶುಭಪ್ರದವಾಗ್ತಕ್ಕಂಥದ್ದು. ನೃತ್ಯಗಾರರಿಗೆ ಶುಭವಾಗ್ತಕ್ಕಂಥದ್ದು. ಬರಹಗಾರರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಸ್ವಯಾರ್ಜಿತ ಆಸ್ತಿಗಳಲ್ಲೂ ಕೂಡ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ವೃಶ್ಚಿಕ ರಾಶಿಯವರು ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಗುರುಗಳ ದರ್ಶನ, ಆಂಜನೇಯನ ದರ್ಶನ ಇನ್ನಷ್ಟು ಶುಭ ಆಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಮಾತನಾಡ್ತಾ ಇದ್ವಿ ಸಾಲಬಾಧೆ ಬಗ್ಗೆ. ಇದರಿಂದ ಆಗುವ ಪರಿಣಾಮಗಳೇನು ಗುರುಜಿ? ಹಾಗೆ ಇದರಿಂದ ಒಳಗಾದಂತಹ ಎಷ್ಟೋ ಮಹಾನ್ ವ್ಯಕ್ತಿಗಳಾಗಲಿ, ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಡಿಪ್ರೆಷನ್ ಹೋಗ್ತಾರೆ. ಅದರಿಂದ ತುಂಬ ಅನಾಹುತಗಳು ಕೂಡ ಆಗುತ್ತೆ. ಇದಕ್ಕೆಲ್ಲ ಏನು ಪರಿಣಾಮ ಗುರುಜಿ? ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಯಾಕೆಂದರೆ ಇದ್ರ ಬಗ್ಗೆ ಅವೇರ್ನೆಸ್ ಬೇಕಾಗಿರ್ತಕ್ಕಂಥದ್ದು. ಯಾಕೆಂದರೆ ನಾವು ತಗೊಂಡಿದ್ದ ಉದ್ದೇಶನೇ ಆ ಕಾರಣಕ್ಕೋಸ್ಕರವಾಗಿ. ಎಷ್ಟೇ ಸಾಲ ಇದ್ದರೂ ಕೂಡ ಯಾಕೆಂದರೆ ಸಾಲವನ್ನು ಮಾಡುವಂತಹ ಮನಸ್ಥಿತಿ ಯಾರಿಗೆ ಬೆಳೆಯುತ್ತೋ ಅವ್ರಿಗೆ ತೀರಿಸುವಂಥ ಯೋಗ್ಯತೆ ಎರಡೂ ಇರುತ್ತೆ. ಆದರೆ ಸಮಯ ಅವರನ್ನು ಡಿಬೇಟ್ ಮಾಡ್ತಾ ಇರ್ತಕ್ಕಂಥದ್ದಾಗಿರುತ್ತೆ. ಆ ಡಿಬೇಟ್ ಮಾಡಿದಂಥ ಸಂದರ್ಭದಲ್ಲಿ ಮುಖ್ಯವಾಗಿ ನಾವು ತಾಳ್ಮೆ ತಗೊಳ್ಬೇಕು. ಎರಡನೇದಾಗಿ ಸಾಲವನ್ನು ತೀರಿಸುವಂತಹ ಈಗ ಯಾಕೆಂದರೆ ಬ್ಯಾಂಕ್ಗಳಲ್ಲೆಲ್ಲ ಸುಲಭವಾಗಿ ಸಾಲ ಸೌಲಭ್ಯಗಳು ಸಿಗುತ್ತೆ. ಯಾರೊಬ್ಬರಿಗೂ ಕೂಡ ಯಾಕೆಂದರೆ ಅನಾಯಾಸವಾಗಿ ಸಾಲ ಬರ್ತಾ ಇರೋದ್ರಿಂದ ಅದರಲ್ಲೂ ಕೂಡ ಕ್ರೆಡಿಟ್ ಕಾರ್ಡ್ಸು ಅದು ಇದೆಲ್ಲ ತೊಗೊಂಡ್ಬಿಟ್ಟು ತುಂಬ ಒದ್ದಾಡ್ತಾ ಇರ್ತಾರೆ. ಒಂದು ಕಾರ್ಡ್ ಸಿಕ್ಕಿದ್ರೆ 10 ಕಾರ್ಡ್ ಕೊಡ್ತಾರೆ. 10 ಬ್ಯಾಂಕ್ಗಳವರು ಕಾರ್ಡ್ಗಳು ಕೊಡ್ತಾರೆ. ಇವ್ರೇನು ಮಾಡ್ತಾರೆ, ಎಲ್ಲ ಕಾರ್ಡ್ಗಳಲ್ಲೂ ಅದನ್ನು ಎಲ್ಲ ವಿನಿಯೋಗ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಆದರೂ ಅದನ್ನು ಕಿತ್ತು ಇದಕ್ಕೆ ಹಾಕಿ, ಇದನ್ನು ಕಿತ್ತು ಅದಕ್ಕೆ ಹಾಕಿ ಏನಾಗುತ್ತೆ, ಕೊನೆಯ ಹಂತಕ್ಕೆ ಇವರು ಅದನ್ನು ಡಿಪೆಂಡ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇರೋ ಸ್ಥಿತಿಗೆ ಹೋಗಿ ನಿಂತ್ಕೊಂಡ್ಬಿಡ್ತಾರೆ. ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ, ಮೊದಲನೇದಾಗಿ ಸಾಲವನ್ನು ಸ್ವೀಕರಿಸುವಂಥ ವ್ಯಕ್ತಿಗಳು ಯಾರಿದ್ದಾರೋ ಮುಂದೆ ಇದಕ್ಕೆ ಎರಡನೇ ಮಾರ್ಗ ಏನಿದೆ,
ನಾನೇನಾದರೂ ನಾಳೆ ದಿವಸ ಈ ರೀತಿ ಆದಾಗ ನನ್ನ ಹಿಂದೆ ಇರತಕ್ಕಂಥವ್ರಿಗೆ ಇದರಿಂದ ಏನಾದರೂ ತೊಂದರೆ ಆಗುತ್ತಾ ಅಂತಕ್ಕಂಥದ್ದನ್ನು ಮನಸ್ಸು, ಯಾಕೆಂದರೆ ಭಗವಂತ ನಮಗೆ ಜ್ಞಾನ ಕೊಟ್ಟಿದ್ದಾನೆ. ಈ ಜ್ಞಾನವನ್ನು ನಾವು ಅನುಸಂಧಾನವನ್ನು ಮಾಡಿದಾಗ ಖಂಡಿತ ಅದಕ್ಕೆ ಒಂದಷ್ಟು ಮಾರ್ಗಗಳು ಅವರಲ್ಲೇ ಸಿಗ್ತಕ್ಕಂಥದ್ದಾಗಿರುತ್ತೆ. ಅಥವಾ ಎರಡನೇದಾಗಿ ಏನಪ್ಪ ಅಂದರೆ, ಒಂದು ಕೆಲವು ಸಂದರ್ಭಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲೂ ಕೂಡ ಸಾಲ ಮಾಡಿರ್ತಕ್ಕಂಥವ್ರು ಆಗ್ತಾರೆ. ಅದೇನಾಗುತ್ತೆ, ಸಂಚಿತ ಜನ್ಮದಿಂದ ಬಂದಿರತಕ್ಕಂಥದ್ದಾಗಿರುತ್ತೆ. ಮುಖ್ಯವಾಗಿ ಪಿತೃಕಾರ್ಯಗಳನ್ನು ಯಾರು ಸರಿಯಾದ ಸಮಯದಲ್ಲಿ ಪಿತೃಗಳಿಗೆ ಸರಿಯಾದ ಗೌರವ ಕೊಡದೇ ಇರ್ತಾರೋ, ಅಥವಾ ಪಿತೃಕಾರ್ಯಗಳನ್ನು ಯಾರು ಸರಿಯಾಗಿ ಮಾಡದೇ ಇರ್ತಾರೋ ಅಂಥವ್ರು ಈ ಸಾಲದಲ್ಲೂ ಋಣಯುಕ್ತರಾಗಿ ಬಂದಿರತಕ್ಕಂಥವ್ರು ಆಗಿರ್ತಾರೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ತಿಮ್ಮೇಗೌಡ ಅಂತ. ನಮಸ್ತೆ. ನಮಸ್ಕಾರ. ಇಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ಹಾಸನದಿಂದ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ. ಓಕೆ, 1ರಿಂದ 30ರೊಳಗಿನ ಸಂಖ್ಯೆನ ತಿಳಿಸಿ. 18. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ ಗುರುಗಳೇ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಗಳೇ. ತಾಯಿ ಒಳ್ಳೇದು ಮಾಡಲಿ. ಏನು ನಿಮ್ಮ ಪ್ರಶ್ನೆ? ಪ್ರಶ್ನೆ ಏನಿಲ್ಲ ಸ್ವಾಮಿ. ನಾನು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರು ಯಾರನ್ನೇ ಆಗಲಿ ಎಲ್ಲ ನನ್ನನ್ನು ದ್ವೇಷ ಮಾಡ್ತಾರೆ. ಏನಂದ್ರೆ ಕ್ಲೀನಾಗಿ ನೋಡ್ಕೊಂಡ್ರು ನನ್ನನ್ನು ದ್ವೇಷ ಮಾಡ್ಕೊತಾರೆ, ನನ್ನಿಂದ ದೂರ ಹೋಯ್ತಾರೆ. ಕರೆಕ್ಟ್. ನಿಮ್ಮ ಭಾವನಾತ್ಮಕವಾದ ನೋವು ನನಗೆ ಅರ್ಥ ಆಗುತ್ತೆ. ಇದರಿಂದ ನೀವು ಮುಕ್ತಿ ಆಗಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ, ಪ್ರತಿ ಬುಧವಾರ ಕೃಷ್ಣನ ಸನ್ನಿಧಾನ ಯಾವುದಾದ್ರೂ ವಿಷ್ಣುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ದೇವಸ್ಥಾನದಲ್ಲಿ ತುಳಸಿ ಅರ್ಚನೆ ಮಾಡಿ 1 ಗಂಟೆ 6 ನಿಮಿಷಗಳ ಕಾಲ ಯಾವುದಾದ್ರೂ ದೇವಸ್ಥಾನದಲ್ಲಿ ಪ್ರತಿ ಬುಧವಾರ ಕಾಲವನ್ನು ವ್ಯಯಿಸಿ. 1 ಗಂಟೆ 6 ನಿಮಿಷ ಅಂದರೆ 1 ಗಂಟೆ 6 ನಿಮಿಷ ದೇವಸ್ಥಾನದಲ್ಲಿ ಎಲ್ಲಾದರೂ ಒಂದು ಕಡೆ ಕೂತ್ಕೊಂಡಿಡಿ. ಅಥವಾ ನಿಮ್ಗೆ ಅಲ್ಲೆಲ್ಲೂ ದೇವಸ್ಥಾನಗಳೆಲ್ಲ ಆಗಿಲ್ಲ ಅಂದರೆ ಅರಳಿ ಮರದ ಕೆಳಗಡೆ ಪ್ರತಿ ಬುಧವಾರ 12 ಗಂಟೆಯಿಂದ 1 ಗಂಟೆ ಬುಧ ಹೋರ ಬರುತ್ತೆ, ಅಥವಾ ಬೆಳಗ್ಗೆ 6ರಿಂದ 7 ಗಂಟೆ ಬುಧ ಹೋರ ಬರುತ್ತೆ. ಈ ಸಂಬಂಧಗಳಿಗೆಲ್ಲ ಸಂಬಂಧಪಟ್ಟಿರ್ತಕ್ಕಂಥವನು ಬುಧಗ್ರಹಣ ಆಗಿರೋದ್ರಿಂದ ಮಹಾವಿಷ್ಣುವಿನ ಪ್ರೀತಿ ಪಾತ್ರಕ್ಕೆ ನೀವು ಪಾತ್ರರಾದಾಗ ಖಂಡಿತ ಈ ಎಲ್ಲ ಸಂಬಂಧಗಳಲ್ಲಿರ್ತಕ್ಕಂಥ ಏನು ವೈಮನಸ್ಸುಗಳಿದ್ದಾವೋ ದೂರ ಆಗುತ್ತೆ. ಹಾಗಾಗಿ ಬುಧವಾರ 1 ಗಂಟೆ 6 ನಿಮಿಷಗಳ ಕಾಲ ಯಾವುದಾದ್ರೂ ವಿಷ್ಣು ದೇವಸ್ಥಾನದಲ್ಲಿ ಕೃಷ್ಣ ಇದ್ದರೆ ತುಂಬ ಒಳ್ಳೆಯದು, ಇಲ್ಲಾಂದರೆ ವಿಷ್ಣು ಸನ್ನಿಧಾನದಲ್ಲಿ ಎಲ್ಲಿ ಬೇಕಾದರೂ ಕೂಡ ಕೂತ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಧನ್ಯವಾದ ಕರೆ ಮಾಡೋದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಜೌರಿ ಭಾಯಿ ಅಂತ. ನಮಸ್ತೆ ಮಾ. ನಮಸ್ತೆ ಮಾ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ನಮಸ್ತೆ ಅಮ್ಮ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತಮ್ಮ? ನನ್ನ ಮಗನ ಬಗ್ಗೆ ತಿಳ್ಕೊಬೇಕಾಗಿತ್ತು ಅಮ್ಮ. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ. ನನ್ನ ಮಗ ಬೇಕಾದಷ್ಟು ಓದಿದಾನ, ಅವನಿಗೆ ನೌಕರಿ ಇಲ್ಲ. ಏನ್ ಹೆಸರು? ಅವನು ಬಳ್ಳಾರಿಯಲ್ಲಿ ಎಲ್ಲೋ ಓದಿದಾನ. ಅದ್ಯಾವುದೋ ಹೋಗಾನ ಓದ್ಕೊಂಡು ಮನ್ಯಾಗ ಹಾಕಿದಾನಂತ ಹೋಗಿ ಅನ್ರಿ. ಅಮ್ಮ ಒಳ್ಳೇದಾಗುತ್ತೆ. ಒಂದು ಕೆಲಸ ಮಾಡಿ, ಪ್ರತಿ ಮಂಗಳವಾರ ಆಂಜನೇಯ ಸನ್ನಿಧಾನದಲ್ಲಿ 28 ಮಂಗಳವಾರಗಳ ಕಾಲ ಇವ್ರ ಹೆಸರು ಅರ್ಚನೆಯನ್ನು ಮಾಡಿಸಿ ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ನಿಮ್ಮ ಸಂಕಲ್ಪ ಏನಿದೆಯೋ ಖಂಡಿತ ನೆರವೇರುತ್ತೆ. ಒಳ್ಳೇದಾಗ್ಲಿ ತಾಯಿ. ರಾಶಿಫಲ ತಗೊಂಡು ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ರಾಶಿಫಲಗಳ ಕುರಿತು ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಬಂಧುಗಳೊಟ್ಟಿಗೆ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಕಿರಿಯ ಸೋದರರ ಸಹಕಾರ ಸಿಗ್ತಕ್ಕಂಥದ್ದು. ಇವತ್ತಿನ ದಿವಸ ತಂದೆಯಿಂದಲೂ ಕೂಡ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿವಾಹಾದಿ ಕಾರ್ಯಾದಿಗಳಿಗೂ ಕೂಡ ಇವತ್ತಿನ ದಿವಸ ಚಾಲನೆ ಸಿಗ್ತಕ್ಕಂಥದ್ದಾಗಿರುತ್ತೆ. ಇವತ್ತಿನ ದಿವಸ ಧನುರಾಶಿಯವರು ವಿಶೇಷವಾಗಿ ಕುಲದೇವರ ಪ್ರಾರ್ಥನೆಯನ್ನು ಮಾಡಿ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸೈನಿಕರಿಗೆ ಸ್ವಲ್ಪ ಒತ್ತಡ ಇರ್ತಕ್ಕಂಥದ್ದಾಗಿರುತ್ತೆ. ಕುಸರಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಶುಭಪ್ರದವಾಗ್ತಕ್ಕಂಥದ್ದು. ಇನ್ನು ಸ್ವಂತ ಪ್ರಯತ್ನದಲ್ಲಿ ಇವತ್ತಿನ ದಿವಸ ನೀವು ಅಚಲವಾದ ನಂಬಿಕೆ ಇಟ್ಕೊಂಡಾಗ ಮಕರ ರಾಶಿಯವ್ರಿಗೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮಕರ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಆಂಜನೇಯನ ದರ್ಶನ, ಆಂಜನೇಯನ ಪ್ರಾರ್ಥನೆಯನ್ನು ಮಾಡಿ ಶುಭವಾಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಶಾರೀರಿಕವಾಗಿರ್ತಕ್ಕಂಥ ಬಾಧೆಗಳು, ಪೂರ್ವ ನಿಯೋಜಿತವಾದ ಕಾರ್ಯಾದಿಗಳಲ್ಲಿ ವಿಘ್ನಗಳಾಗಿದ್ರು ಕೂಡ ಶರೀರದಲ್ಲೂ ಕೂಡ ನಿಮಗೆ ಸ್ಪಂದನೆ ಇಲ್ಲದೆ ಇರತಕ್ಕಂಥದ್ದಾಗಿರುತ್ತೆ. ವಸ್ತ್ರ ವಿನ್ಯಾಸದಾರರಿಗೆ ಇವತ್ತಿನ ದಿವಸ ಶುಭಪ್ರದವಾಗ್ತಕ್ಕಂಥದ್ದು. ವಿದೇಶ ಪ್ರಯಾಣಕ್ಕೆ ಅಡಚಣೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಸ್ವಾರ್ಥಗಳಿಂದ ದೂರ ಇರಿ. ಕುಂಭರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಸಾಂಬಶಿವನ ದರ್ಶನ, ಆಂಜನೇಯನ ಪ್ರಾರ್ಥನೆ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಇವತ್ತಿನ ದಿವಸ ಜನಿಸಿರ್ತಕ್ಕಂಥವರಿಗೆ ಗುತ್ತಿಗೆದಾರರಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು, ಕೃಷಿಕರಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು, ಜ್ಯೋತಿಷ್ಯರಿಗೆ ಶುಭಪ್ರದವಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಪ್ರೀತಿಪಾತ್ರರಿಂದ ಶುಭಪ್ರದವಾಗಿರ್ತಕ್ಕಂಥ ವಾರ್ತೆಯನ್ನು ಕೇಳ್ತಕ್ಕಂಥ ಸುಯೋಗ. ಮುದ್ರಣ ಕಾರ್ಯಾದಿಗಳನ್ನು ಮಾಡ್ತಾ ಇರತಕ್ಕಂಥವ್ರಿಗೂ ಕೂಡ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮೀನರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಕುಲದೇವರ ಪ್ರಾರ್ಥನೆ, ಗಣಪತಿಯ ದರ್ಶನವನ್ನು ಮಾಡಿ ಶುಭವಾಗ್ತಕ್ಕಂಥದ್ದಾಗುತ್ತೆ.
ಖಂಡಿತ ಗುರುಜಿ. ಇನ್ನು ಸಾಲ ಬಾಧೆ ಇರುವಂಥವ್ರು ಎಷ್ಟೋ ಜನ ಸಾಲ ಬಾಧೆ ಮಾಡಿಕೊಂಡು ದೊಡ್ಡ ದೊಡ್ಡ ಪರ್ಸನ್ಸ್ಗೆ ಅದು ತೀರ್ಸೋಕ್ಕಾಗಲ್ಲ ಸಾಲನ. ಸೊ ಅಂಥವರಿಗೆ ಅದನ್ನ ರಿಟರ್ನ್ ಮಾಡೋಕ್ಕಾಗಲ್ಲ ಅಂತಂದಾಗ ಇನ್ನು ಜನಸಾಮಾನ್ಯರು ಹೇಗೆ ಮಾಡ್ತಾರೆ? ಇದಕ್ಕೆ ಪರಿಹಾರ ಕ್ರಮಗಳೇನು ಗುರುಜಿ? ಪರಿಹಾರ ಅಂದರೆ ಏನಪ್ಪ ಅಂದರೆ ದೇವರ ಮರೆ. ಎರಡನೇದಾಗಿ ಗಣಪತಿ ನೋಡಿ, ಈ ಸಾಲಕ್ಕೆಲ್ಲ ಋಣಮುಕ್ತೇಶ್ವರ ಅಂತಕ್ಕಂಥದ್ದು ಮಧ್ಯಪ್ರದೇಶದಲ್ಲಿ ಓಂಕಾರೇಶ್ವರ ಸನ್ನಿಧಾನದಲ್ಲಿ ಋಣಮುಕ್ತೇಶ್ವರ ಸ್ವಾಮಿ ಟೆಂಪಲ್ ಇದೆ. ನಮ್ಮ ತಮಿಳುನಾಡಲ್ಲೂ ಕೂಡ ಇದೆ. ಋಣ ಅಂದರೆ ಏನು? ಸಂಚಿತ ಜನ್ಮಗಳಿಂದ ಬಂದಿರತಕ್ಕಂಥ, ನಾನೇನು ಹೇಳಿದೆ, ಕಾರ್ಮಿಕ್ ಡೆಬಿಟ್ಸ್ ಅಂತ ಏನು ಕರಿತೀವೋ, ಸಂಚಿತ ಜನ್ಮದಿಂದ ಬಂದಿರತಕ್ಕಂಥ ಈ ಶರೀರಯುಕ್ತವಾಗಿ ಬಂದಿರತಕ್ಕಂಥದ್ದು. ಶರೀರಕ್ಕೆ ಗಾಯ ಆದರೆ ಮನಸ್ಸಿಗೆ ನೋವಾಗುತ್ತಾ ಆಗಲ್ವಾ? ಹಾಗೆ ಸಾಲ ಅಂತಕ್ಕಂಥದ್ದು ಕೂಡ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಕ್ಕಂಥದ್ದು ಆಗಿರುತ್ತೆ. ಹಾಗಾಗಿ ಏನು ಮಾಡಬೇಕಪ್ಪ ಅಂದರೆ, ಈ ಸಾಲಗಳಿಗೆಲ್ಲ ಕಾರಣೀಭೂತನಾಗಿರ್ತಕ್ಕಂಥವನು ಕುಜನು. ಆಯಿತಾ? ಈ ಕುಜನ ಯಾವ ದಿನದ ಶುಭಪ್ರಧಾನ ಅಂದರೆ ಮಂಗಳವಾರಕ್ಕೆ ಶುಭಕಾರಕನು. ಮಂಗಳವಾರದ ವಿಶೇಷತೆ ಏನಪ್ಪ ಅಂದರೆ ಸುಬ್ರಹ್ಮಣ್ಯ, ಗಣಪತಿ, ಆಂಜನೇಯ. ಆಯಿತಾ? ಈ ಮೂರು ಜನರು ಏನಪ್ಪ ಅಂದರೆ ಮುಖ್ಯವಾಗಿ ಸೃಷ್ಟಿ ಸ್ಥಿತಿ ವಿನಾಶ ಅಂತಕ್ಕಂಥದ್ದು ಮೂರರ ಸಂಯೋಜನೆ ಇರತಕ್ಕಂಥದ್ದು. ಈ ಗಣಪತಿ, ಸುಬ್ರಹ್ಮಣ್ಯ, ಆಂಜನೇಯನನ್ನು ಮಂಗಳವಾರ ದಿವಸ ದರ್ಶನ ಮಾಡ್ತಕ್ಕಂಥದ್ದು ವಿಶೇಷತೆ. ಇದೆಲ್ಲದರ ಅಂಶ ಯಾರಪ್ಪ ಅಂದರೆ ಸಾಕ್ಷಾತ್ ಪರಮೇಶ್ವರ, ಅವನನ್ನು ಋಣಮುಕ್ತೇಶ್ವರ ಅಂತ ಕರಿತೀವಿ. ಇನ್ನು ಎರಡನೇದಾಗಿ ಏನಪ್ಪ ಅಂದರೆ ಮಂಗಳವಾರದ ದಿವಸ ಸಾಧ್ಯವಾದರೆ ಕೃಷ್ಣ ಪಕ್ಷದ ಮಂಗಳವಾರ ಷಷ್ಠಿ ತಿಥಿ ಬಂದಾಗ ಶುಭಪ್ರದ, ಅಥವಾ ಕೃಷ್ಣ ಪಕ್ಷದ ಮಂಗಳವಾರದ ದಿವಸ ಸಂಗಮ ಸ್ನಾನ, ಅದರಲ್ಲೂ ಕೂಡ ನಮಗೆ ದೂರ ಅಂದರೆ ಪ್ರಯಾಗ್ರಾಜ್ ಅದೆಲ್ಲ ದೂರ ಆಗುತ್ತೆ. ಟಿ ನರಸೀಪುರದ ಹತ್ರ ಇರ್ತಕ್ಕಂಥದ್ದು ಕಾವೇರಿ, ಕಪಿಲ ಮತ್ತು ಸ್ಫಟಿಕ ನದಿಗಳ ಸಂಯೋಜನೆ ಇದೆ. ನದಿ ಸ್ನಾನ ಅಂತಕ್ಕಂಥದ್ದು ಮಂಗಳವಾರದ ದಿವಸ ಮಾಡೋದ್ರಿಂದ ಖಂಡಿತ ಇದೆ. ಯಾಕೆಂದರೆ ಅನುಭವದಲ್ಲಿ ಆಗಿರ್ತಕ್ಕಂಥದ್ದು. ತುಂಬ ಸಾಲ ಇದ್ದಂಥವ್ರು ನನ್ನ ಹತ್ರ ಬಂದಾಗ ನಾನು ಏನು ಹೇಳಲ್ಲ, ತಿಂಗಳಲ್ಲಿ ಒಮ್ಮೆ ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ಮಾಡ್ಕೊಂಡು ಬರ್ತಾ ಏನಾಗುತ್ತೆ, ಅವ್ರಿಗೆ ಗೊತ್ತಿಲ್ಲದ ಅರಿವಿಲ್ಲದ ಹಾಗೆ ಖಂಡಿತ ಅವ್ರಿಗೆ ಏನೋ ಒಂದು ದಾರಿಗಳು ಓಪನ್ ಆಗುತ್ತೆ. ಆ ದಾರಿಗಳು ಓಪನ್ ಆದಾಗ, ಯಾಕೆಂದರೆ ಇಲ್ಲಿ ಯಾರೂ ಕೂಡ ಸುಮ್ಮನೆ ಯಾರೂ ಕೊಡಲ್ಲ, ಎಲ್ಲ ಕೂಡ ಪ್ರಯತ್ನಕಾರಿಯಾದಗಳೆಲ್ಲ ಸಫಲತೆ ಕಾಣ್ತಕ್ಕಂಥದ್ದಾಗಿರುತ್ತೆ. ದುಡಿಮೆ ಇಲ್ಲದೆ ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದುಡಿಯೋದ್ರಲ್ಲಿ ಯಾವ ದುಡಿಮೆ ಅಂತಕ್ಕಂಥದ್ದು, ಈಗ ಒಂದು ಕೆಲಸ ಮಾಡ್ತಾ ಇರ್ತಾರೆ, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಇವಾಗ ನಾವು ಇಂಜಿನಿಯರಿಂಗ್ ವರ್ಕ್ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರಿಗೆ ಒಂದೇ ಕೆಲಸದಲ್ಲಿ ಇರ್ತಾರೆ. ಈ ಹೋಗಿ ಬಂದ ನಂತರದಲ್ಲಿ ಹಲವಾರು ಕೆಲಸಗಳು ಅವ್ರಿಗೆ ಉತ್ಪತ್ತಿ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಮಾಡುವ ಕೆಲಸದಲ್ಲೇ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಅಲ್ಲಿಂದ ಸಾಲ ತೀರಿಸ್ತಕ್ಕಂಥ ಯೋಗ ಸಿಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಮಂಗಳವಾರಗಳ ಕಾಲ ಪ್ರತಿ ಮಾಸದ ಒಂದು ಮಂಗಳವಾರದ ದಿವಸ ಯಾವುದಾದ್ರೂ ಸಂಗಮ ಸ್ನಾನ, ನಾವು ಟಿ ನರಸೀಪುರ ಯಾಕಂದರೆ ಅದಕ್ಕೆ ಮುಕ್ತೇಶ್ವರ ಅಂತ ಕರಿತೀವಿ, ಮುಕ್ತ ಅಂದರೆ ಮುಕ್ತಿ ಕ್ಷೇತ್ರ ಅಂತ ಕರಿತೀವಿ, ದಕ್ಷಿಣ ಕಾಶಿ ಅಂತ ಕರಿತೀವಿ. ಇನ್ನು ಶ್ರೀರಂಗಪಟ್ಟಣದಲ್ಲೂ ಕೂಡ ಪಶ್ಚಿಮಾಯನದಲ್ಲಿ, ಯಾಕೆಂದರೆ ಸಂಗಮ ಇರತಕ್ಕಂಥದ್ದು ಬೇರೆ, ಸಂಗಮದಲ್ಲಿ ಮೂರು ನದಿಗಳ ಸಂಯೋಜನೆ ಇರತಕ್ಕಂಥದ್ದು. ಪಶ್ಚಿಮಾಯನ ಯಾಕೆಂದರೆ ಇದು ಋಣ ಮುಕ್ತಿ ಆಗಬೇಕು. ಹಾಗಾಗಿ ಪಶ್ಚಿಮಾಯನದಲ್ಲಿ ಸ್ನಾನ ಮಾಡೋದ್ರಿಂದಲೂ ಕೂಡ ಇದಕ್ಕೆ ಪರಿಹಾರ ಸಿಗ್ತಕ್ಕಂಥದ್ದಾಗಿ, ಯಾಕೆಂದರೆ ಇದು ಅನುಭವದಲ್ಲಿ ಬಂದಿರತಕ್ಕಂಥದ್ದು. ಸಾಕಷ್ಟು ಮಂದಿಗೆ ಈ ರೆಮಿಡೀಸ್ ಕೊಟ್ಟಾಗ ಅವರು ಖಂಡಿತ, ಯಾಕೆಂದರೆ ಇದಕ್ಕೆ ಹೋಗಿ ಬರಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಂಡ್ರೆ ಸಾಕು. ಈಗೇನು ಬಸ್ಸು ಕೂಡ ಅನುಕೂಲವಾಗಿದೆ, ಹೆಣ್ಮಕ್ಳಿಗಾದ್ರೆ ಅದರಲ್ಲೂ ಕೂಡ ನಮ್ಮ ಸರ್ಕಾರ ಫ್ರೀಯಾಗಿ ಕೊಟ್ಟಿದೆ. ಸೊ ಹಾಗಾಗಿ ಆ ಒಂದು ಮನೆಯಲ್ಲಿರ್ತಕ್ಕಂಥ ಗಂಡನಿಗೋಸ್ಕರವಾಗಿ ಹೆಂಡತಿ ಕೂಡ ಈ ಕಾರ್ಯಗಳನ್ನು ಮಾಡಿದಾಗ, ಅವರ ಫಲವಾಗಿ ಪ್ರಾರ್ಥನೆ ಮಾಡಿಕೊಂಡಾಗ, ಟಿ ನರಸೀಪುರದಲ್ಲಿ ನರಸಿಂಹನ ಕ್ಷೇತ್ರ ಇರ್ತಕ್ಕಂಥದ್ದು, ಹೋಗಿ ಸ್ನಾನ ಮಾಡಿ ನರಸಿಂಹನ ಧ್ಯಾನ ಮಾಡಿ, ನರಸಿಂಹನ ಯಾಕೆಂದರೆ ಕುಜನಿಗೆ ಅಧಿಕಾರಕನಾಗಿರ್ತಕ್ಕಂಥವನು ಸುಬ್ರಹ್ಮಣ್ಯನ ಅಧಿಕಾರಕನಾಗಿರ್ತಕ್ಕಂಥವನು ಲಕ್ಷ್ಮೀ ನರಸಿಂಹ. ಹಾಗಾಗಿ ನರಸಿಂಹ, ಸುಬ್ರಹ್ಮಣ್ಯನ ಈ ಮೂರು ಸಂಯೋಜನೆ ಇರ್ತಕ್ಕಂಥದ್ದು ಟಿ ನರಸೀಪುರ. ಅಲ್ಲಿ ಹೋಗಿ ಸಂಗಮ ಸ್ನಾನವನ್ನು ಮಾಡಿ ಅನನ್ಯವಾಗಿ ಪ್ರತಿ ತಿಂಗಳು ಒಂದು ಮಂಗಳವಾರ ಮಾಡಿದ್ರೆ ಖಂಡಿತ ಅವ್ರಿಗೆ ಅರಿವಿಲ್ಲದ ಹಾಗೆ ಆ ಎಲ್ಲ ಪರಿಹಾರಗಳು ಸಿಗ್ತಾ ಇರ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ನಮ್ಮ ಬದುಕಿನಲ್ಲಿ ಯಶಸ್ಸು ಕಾಣಬೇಕಂತಂದ್ರೆ ಏನು ಮಾಡಬೇಕು ಗುರುಜಿ? ಪ್ರತಿನಿತ್ಯ ಗಣಪತಿಯ ಋಣಮುಕ್ತ ಸ್ತೋತ್ರ ಇದೆ. ಈ ಋಣಮುಕ್ತ ಸ್ತೋತ್ರವನ್ನು ಪ್ರತಿನಿತ್ಯವೂ ಕೂಡ ಯಾರಲ್ಲಿ ಈ ಸಮಸ್ಯೆಗಳಲ್ಲಿ ಬಳಲ್ತಾ ಇದ್ದಾರೆ, ಸಾಲ ಇರಲೇಬೇಕು ಅಂತಲ್ಲ, ಸಾಲ ಅಂತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಈಗ ಒಂದು ಸಾಲ ತೊಗೊಳ್ಬೇಕು ಅಂದ್ಕೊಂಡಿರ್ತಾರೆ, ಮನೆ ಕಟ್ಟಬೇಕು ಅಥವಾ ಮನೆಗೋ ಅಥವಾ ಪ್ಲಾಟ್ ತೊಗೊಳ್ಬೇಕು, ಈ ಸಾಲ ಕೂಡ ಸಿಗದೆ ಇರತಕ್ಕಂಥವ್ರು ಕೂಡ ಈ ಗಣಪತಿಯ ಅಷ್ಟೋತ್ರ ಮಾಡ್ತಕ್ಕಂಥದ್ದು, ಗಣಪತಿಯ ಋಣ ವಿಮುಕ್ತಿ ಅಂತಕ್ಕಂಥ ಸ್ತೋತ್ರ ಇದೆ. ಆ ಒಂದು ಗಣಪತಿ ಸ್ತೋತ್ರವನ್ನು ಮಾಡೋದ್ರಿಂದ ಕೂಡ ಪ್ರತಿನಿತ್ಯವೂ ಕೂಡ ಅದನ್ನು ಅಭ್ಯಾಸದಲ್ಲಿ ಇಟ್ಕೊಂಡಾಗ ಖಂಡಿತ ಗಣಪತಿ ಅಂತಕ್ಕಂಥವನು ಈ ಭೌತಿಕ ಪ್ರಪಂಚಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸುಖ ಭೋಗಾದಿಗಳನ್ನು ಕೂಡ ಕೊಡುವಂತಹ ತದೇಕನಾಗಿರ್ತಕ್ಕಂಥ ದೇವನೇ ಯಾರಾದರಿದ್ದರೆ ಅದು ಗಣೇಶ. ಹಾಗಾಗಿ ಗಣಪತಿಯ ಪ್ರಾರ್ಥನೆ, ಗಣಪತಿಯ ದರ್ಶನ, ಗಣಪತಿಯ ಸ್ತೋತ್ರ ಪಾರಾಯಣಾದಿಗಳು ಮನುಷ್ಯನಿಗೆ ಅಭ್ಯುದಯವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಲಬಾಧೆಯ ಬಗ್ಗೆ ಗುರುಗಳು ಸಾಕಷ್ಟು ಪರಿಹಾರ ಕ್ರಮಗಳನ್ನು ತಿಳಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.